ಎಷ್ಟೊತ್ತಿಗೆ ಬರ್ತೀಯಾ? ಬರ್ತೀನಿ ಕಣೆ. ನಾನು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಡ್ಯಾಡ್ ಹತ್ರ ಬಂದಿದ್ದೆ. ಇವಾಗ ಇಲ್ಲಿಂದಾನೇ ಕಾಲೇಜಿಗೆ ಬರ್ತೀನಿ. ಹಾಗಿದ್ರೆ ನಿಮ್ಮ ಡ್ಯಾಡಿ ನಿನ್ನ ಡ್ರಾಪ್ ಮಾಡ್ತಾರೆ ಅಂತ ಆಯಿತು. ಇಲ್ಲ ರಮ್ಯಾ, ಇವತ್ತು ಕಾಲೇಜಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅದನ್ನು ನಾನೊಬ್ಬಳೇ ಸೆಲೆಬ್ರೇಟ್ ಮಾಡಬೇಕು. ಏನೇ ಅದು? ಅದು ಇವತ್ತು ಆದಿಗೆ ನಾನು ಪ್ರಪೋಸ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಇದನ್ನ ಹೇಳ್ತಾನೆ ಇದೆಯಾ, ಆದರೆ ಪ್ರಪೋಸ್ ಮಾಡ್ತಾ ಇಲ್ಲ. ಪ್ರಪೋಸ್ ಮಾಡಬೇಕು ಅಂತ ಅವ್ನು ಮುಂದೆ ಬರ್ತೀಯಾ? ಅಲ್ಲಿ ಏನಾದರೂ ಒಂದಾಗುತ್ತೆ, ನಿನ್ನ ಪ್ರಪೋಸ್ಗೆ ಬ್ರೇಕ್ ಬಿಡುತ್ತೆ. ಇಲ್ಲಿವರೆಗೂ ಅದೇ ತಾನೇ ಆಗ್ತಾ ಇರೋದು. ಇಲ್ಲ ಕಣೆ, ಇಷ್ಟು ದಿನ ಆಗಿದ್ದು ಬೇರೆ ಲೆಕ್ಕ, ಆದರೆ ಇವತ್ತಾಗೋದು ಹೊಸ ಲೆಕ್ಕ. ನಾನು ಆದಿಗೆ ಇವತ್ತು ಪ್ರಪೋಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡ್ತೀನಿ. ಅದಕ್ಕೆ ಇವತ್ತು ನಾನು ಆದಿ ಇಬ್ಬರೇ ಡೇಟಿಗೆ ಹೋಗಬೇಕು. ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ವಿಜಯ್ಗೆ ಮಾಡೋದಕ್ಕೆ ಹೇಳಿದ್ದೀನಿ. ಸೊ ನೀನಿವಾಗ ಕಾಲೇಜಿಗೆ ಹೋಗ್ತಿದ್ರೆ ಅವನಿಗೆ ನೆನಪಿಸು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಓಕೆನಾ? ಓಕೆ ಶಮಿ, ಇವತ್ತಾದರೂ ನಿನ್ನ ಪ್ರೀತಿ ನಿನಗೆ ಸಿಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಣೆ. ಆದಿ, ಯೋ ಮೈ ಸೋಲ್. ಇವತ್ತು ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಿನ್ನ ಮುಂದೆ ಹೇಳ್ಕೊತೀನಿ. ನಿನ್ನನ್ನು ನನ್ನವನಾಗಿ ಮಾಡ್ಕೋತೀನಿ. ಐ ಲವ್ ಯು ಕಣ. ಈ ಸಂಜೀವ್ ಅವರಿಗೆ ಥ್ಯಾಂಕ್ಸ್ ಹೇಳೋಣ ಅಂದ್ಕೊಂಡ್ರೆ ಇವ್ರ ಕೈಗೆ ಸಿಗ್ತಿಲ್ವಲ್ಲ. ಹೇಗಿದ್ರು ಸ್ಕೂಲ್ಗೆ ಹೀಗೆ ಹೋಗ್ತಾರಲ್ಲ, ಆಗ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನಗೋಸ್ಕರ ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತಗೋತಿದ್ದಾರೆ ಅಂತಲೂ ಕೇಳ್ತೀನಿ. ಅಮೃತ, ಇಲ್ಲಿ ನಿಂತ್ಕೊಂಡು ಏನಮ್ಮ ಮಾಡ್ತಾ ಇದೀಯಾ? ಸಂಜೀವನಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿದ್ಯಾ? ರೆಡಿ ಮಾಡಿದ್ದೀನಿ ಅತ್ತೆ. ಅಲ್ಲಮ್ಮ, ಮಾಡಿದ್ಮೇಲೆ ಅವನಿಗೆ ತಂದು ಕೊಡಬೇಕು ಅಲ್ವಾ? ಇಲ್ಲ ಅಂದರೆ ಅವನು ಹಾಗೆ ಹೊರಟೋಗ್ತಾನೆ. ಅವನಿಗೆ ಸ್ಕೂಲ್ ಮಕ್ಕಳು ಬಿಟ್ಟರೆ ಊಟ ತಿಂಡಿ ಕಡೆ ಗಮನನೇ ಇರಲ್ಲ. ನೋಡಮ್ಮ, ಈಗ ನೀನೇ ಅವನ್ನ ಸರಿಯಾಗಿ ಗಮನಿಸ್ಬೇಕು. ಅರ್ಥ ಆಯ್ತಾ? ಹೋಗೋಗು, ಅವನಿಗೆ ತಂದು ಕೊಡು. ಸರಿ ಅತ್ತೆ, ಈಗಲೇ ತೊಗೊಂಬಂದು ಕೊಡ್ತೀನಿ. ಸರಿ. ಸಂಜೀವ್ ಅವರೇ, ಸಂಜೀವ್ ಅವರೇ, ಸಂಜೀವ್ ಅವರೇ, ನಂಗೋಸ್ಕರ ಇಷ್ಟೆಲ್ಲ ಮಾಡ್ತಿದಾರಲ್ಲ ಅಂತ ಥ್ಯಾಂಕ್ಸ್ ಹೇಳೋಣ ಅಂತ ಬಂದರೆ ಕೇಳಿಸ್ದೇ ಇರೋ ಹಾಗೆ ಹೋಗ್ತಿದಾರಲ್ಲ. ಹೋಗ್ಲಿ, ಟಿಫಿನ್ ಬಾಕ್ಸ್ ಕೂಡ ತೊಗೊಂಡು ಹೋಗಲಿಲ್ಲ. ಯಾಕೋ ಇವ್ರಿಗೆ ಸಲಿಗೆ ಜಾಸ್ತಿ ಆಯಿತು ಅನಿಸುತ್ತೆ. ಅದಕ್ಕೆ ಅತಿಯಾಗಿ ಆಡ್ತಾ ಇದ್ದಾರೆ. ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಇವ್ರಿಗೆ ಹೇಳಬೇಕು. ಡ್ಯಾಡ್, ಡ್ಯಾಡ್, ಡ್ಯಾಡ್ ಎಲ್ಲಿದ್ದೀರಾ? ಡ್ಯಾಡ್, ಡ್ಯಾಡ್ ಎಲ್ಲಿದ್ದೀರಾ? ಡ್ಯಾಡ್, ಈ ರೂಮ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗತ್ತೆ. ರಿಯಲಿ ನೈಸ್. ಈ ಅಟ್ಮಾಸ್ಫಿಯರ್ ನೋಡ್ತಿದ್ರೆ ಆ ದಿನ ಇಲ್ಲೇ ಕರ್ಕೊಂಡು ಬಂದು ಪ್ರಪೋಸ್ ಮಾಡಬೇಕು ಅನ್ಸುತ್ತೆ. ಓ, ಹಾಗಿದ್ರೆ ನನ್ನ ಮಗಳು ಇವತ್ತು ಆದಿಗೆ ಪ್ರಪೋಸ್ ಮಾಡಕ್ಕೆ ಹೋಗ್ತಿದ್ದಾಳೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಷ್ಟೆಲ್ಲ ಅಲಂಕಾರ. ಎಸ್ ಡ್ಯಾಡ್, ನಿಜವಾಗ್ಲೂ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಾ? ಆದಿಗಿದು ಇಷ್ಟ ಆಗುತ್ತಲ್ವಾ? ಎಸ್, ನೀನು ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿ ಕಾಣ್ತೀವಿ. ಎಲ್ಲ ನಿಮ್ಮಮ್ಮನ ಥರನೇ ಮುದ್ದ ಕಾಣಿಸ್ತೀಯ. ಹೇ, ಏನಾಯ್ತು? ವಾಟ್ ಹ್ಯಾಪನ್ಡ್? ಡ್ಯಾಡ್, ಯಾವಾಗ ನೋಡಿದ್ರು ಅಮ್ಮ ನಿಂತರನೇ ಇದ್ಲು ಅಂತ ಹೇಳ್ತೀಯ. ಆದರೆ ಇವತ್ತಿನವರೆಗೂ ನನ್ನ ಅಮ್ಮ ಯಾರು ಅಂತಲೇ ಹೇಳಿಲ್ಲ. ಅವಳಿಲ್ಲ ಅಂತ ಗೊತ್ತು, ಆದರೆ ಅಟ್ಲೀಸ್ಟ್ ಅವಳ ಫೋಟೋ ಆದರೂ ತೋರಿಸಿ ಡ್ಯಾಡ್. ಅದನ್ನಾದರೂ ನೋಡಿ ಕಣ್ ತುಂಬ್ಕೋತೀನಿ. ಯಾಕೆ ಡ್ಯಾಡ್ ಸುಮ್ಮನಾಗ್ಬಿಟ್ರಿ? ನಾನು ಅಮ್ಮನ ಬಗ್ಗೆ ಕೇಳಿದಾಗೆಲ್ಲ ನೀವು ಯಾಕೆ ಸೈಲೆಂಟ್ ಆಗಿಬಿಡ್ತೀರಾ? ನನ್ನ ಮನಸ್ಸಿನ ಭಾವನೆಗಳನ್ನು ನೇರವಾಗಿ ಹಂಚ್ಕೊಳ್ಳೋ ಅವಕಾಶ ಇಲ್ಲ. ಅಟ್ಲೀಸ್ಟ್ ನನ್ನ ಅಮ್ಮನ ಫೋಟೋ ನೋಡಿ ಆದರೂ ಹಂಚ್ಕೋತೀನಿ. ಪ್ಲೀಸ್ ಡ್ಯಾಡ್, ಅಮ್ಮನ ಫೋಟೋ ಇದ್ರೆ ತೋರಿಸಿ. ಮಗಳೇ, ನೀನು ಹೋಗ್ತಾರ ಕೆಲಸದ ಮೇಲೆ ಫೋಕಸ್ ಮಾಡು. ಆದಿ ಮನಸ್ಸನ್ನ ಗೆಲ್ಲು. ಆಗ
ನಾನೇ ನಿಮ್ಮಿಬ್ಬರನ್ನ ಕರ್ಕೊಂಡೋಗಿ ನಿಮ್ಮ ತಾಯಿ ಫೋಟೋ ಮುಂದೆ ನಿಲ್ಲಿಸ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಥ್ಯಾಂಕ್ ಯು ಡ್ಯಾಡ್. ಆಲ್ ದ ಬೆಸ್ಟ್. ಬಾಯ್ ಡ್ಯಾಡ್. ಸಂಜೀವ್ ಅವ್ರಿಗೆ ನಾನು ಕರೆದಿದ್ದು ಕೇಳಿಸ್ತೋ ಅಥವಾ ನನ್ನ ಆಟ ಆಡಿಸ್ಬೇಕು ಅಂತ ಬೇಕಂತ ಹಾಗೋದ್ರು. ಸಂಜೆ ಮನೆಗೆ ಬನ್ನಿ, ಸರಿಯಾಗಿ ಮಾಡ್ತೀನಿ. ಅಯ್ಯೋ, ನಾನು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ? ಆದರೂ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿದಿದ್ರೆ ಸಮಾಧಾನ ಆಗ್ತಿತ್ತು. ಫ್ರೆಂಡ್ಶಿಪ್ಪಲ್ಲಿ ಥ್ಯಾಂಕ್ಸ್ ಹೇಳೋದು, ಸಾರಿ ಹೇಳೋದು ಎಲ್ಲ ಬೇಡ. ನನ್ನ ಮನಸ್ಸಿನ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೂ ನಾನು ಕೂಗ್ದಾಗ ಯಾಕೆ ತಿರುಗಿ ನೋಡದೆ ಹೋದ್ರು? ನನಗೆ ಗೊತ್ತು, ನಾನು ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡಿರೋದಕ್ಕೆ ನನಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊತಿದ್ದೀರಾ ಅಂತ. ಅದಕ್ಕೆ ನೀವು ಕೂಗ್ತಾ ಇದ್ರೂ ನಾನು ತಿರುಗಿ ನೋಡದೆ ಹೋದೆ. ಅದಕ್ಕೆ ನಿಮಗೆ ಕೋಪ ಬಂದಿರುತ್ತೆ ಅಂತಲೂ ಗೊತ್ತು. ಆದರೆ ನಾನು ಯಾಕೆ ಈ ಥರ ಮಾಡಿದೆ ಅಂತ ಯೋಚಿಸ್ತಾ ಇದ್ದೀರಾ ಅಲ್ವಾ? ಯಾಕೆ ಅಂತ ಹೇಳ್ತೀನಿ. ಮಧ್ಯಾಹ್ನ ಬಾಕ್ಸ್ ಜೊತೆ ಸ್ಕೂಲ್ ಹತ್ರ ಬನ್ನಿ. ಆಲ್ರೆಡಿ ರವಿ ಅಣ್ಣ ಆಟೋಗೆ ಹೇಳಿದ್ದೀನಿ, ಅವ್ರು ಬಂದು ಕರ್ಕೊಂಡು ಬರ್ತಾರೆ. ನಾನು ಹೀಗೆ ಅತಿಯಾಗಿ ಆಡ್ತಿದ್ದೀನಿ ಅಂತ ಕೋಪ ಬರ್ತಿದೆ ಅಲ್ವಾ? ನನಗಿದೆಲ್ಲ ಇಷ್ಟ ಆಗಲ್ಲ ಅನ್ನೋದನ್ನು ಹೇಳೋಕ್ಕಾದರೂ ನೀವು ಸ್ಕೂಲ್ ಹತ್ರ ಬರಬೇಕು. ಅಲ್ಲಿಗೆ ಬಂದಮೇಲೆ ಕೂಡಿಸ್ತಿರೋ, ಕಳಿತಿರೋ, ಭಾಗಿಸ್ತಿರೋ, ಗುಣಿಸ್ತಿರೋ ನಿಮಗೆ ಬಿಟ್ಟಿದ್ದು. ಖಂಡಿತ ಬರ್ತೀನಿ. ನಂಗೆ ಇದೆಲ್ಲ ಇಷ್ಟ ಆಗ್ತಿಲ್ಲ ಅಂತ ಹೇಳೋಕ್ಕಾದ್ರೂ ಬರ್ತೀನಿ. ಅಮೃತ, ನಿನಗೆ ಬೇರೆ ಏನಾದರೂ ಕೆಲಸ ಇದೆಯೇನಮ್ಮ? ಅದು ಸ್ಕೂಲಿಗೆ ಬಾಕ್ಸ್ ತೊಗೊಂಡೋಗೋಣ ಅಂತಿದ್ದೆ. ಓ ಹೌದಾ? ಅದು ಮಹಡಿ ಮೇಲೆ ಹಪ್ಪಳ ಸಣ್ಣಿಗೆ ಒಣಗಕ್ಕೆ ಹಾಕಿದ್ದೆ, ಅದನ್ನೆಲ್ಲ ಎತ್ತಿ ಡಬ್ದಲ್ಲಿ ಹಾಕ್ಬಿಡಮ್ಮ ಅಂತ ಹೇಳಕ್ಕೆ ಬಂದೆ. ನೀನು ನೋಡಿದ್ರೆ ಸ್ಕೂಲ್ ಹತ್ರ ಹೋಗಬೇಕು ಅಂತಿದ್ಯಾ?